ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅಪ್ಪಟ ರೈತನ ಮಗಳು ವತ್ಸಲ. ಸೊ ನಾನಿವತ್ತು ವ್ಲಾಗ್ ಶುರು ಮಾಡ್ತಿರೋದು ಮಾರ್ನಿಂಗಿಂದ. ಸೊ ಎಲ್ರಿಗೂ ಮುಂಜಾನೆಯ ಶುಭೋದಯ. ನಾನು ಇವತ್ತು ವ್ಲಾಗ್ ಬೆಳಗ್ಗೆ ಶುರು ಮಾಡಿದ ಕಾರಣ ಎಮ್ಮೆಗಳನ್ನ ಆಚೆ ಕಟ್ಟಿ ಅಲ್ಲೇ ಹಾಲು ಕರ್ಕೊಂಡೋದ್ರ ಕಾರಣ ಬೇಗನೆ ಎಮ್ಮೆಗಳ್ನ ಆಚೆ ಕಟ್ಟಿ ಸಗಣಿ ಎಲ್ಲ ಬಾಚಾಕ್ತೆ. ಸೊ ಬಾಚಿ ನೀಟಾಗೆಲ್ಲ ಹಾಕಬೇಕಿತ್ತು. ಸೊ ಅದಕ್ಕೆ ನೀರನ್ನೆಲ್ಲ ಬಾಚಿ ತುಂಬಿದೆ. ಅಜ್ಜಿನೂ ಅಷ್ಟೊತ್ತಿಗೆ ಬಂದರು. ನನಗೆಲ್ಲ ಒರೆಸೋದಕ್ಕೆ ಕೇಳಿದೆ. ಸೊ ಅಜ್ಜಿನೂ ಒರೆಸಿದ್ರು. ಸೊ ಅದನ್ನೆಲ್ಲ ತಿಪ್ಪೆಗೆ ಹಾಕಿ ಬಂದೆ. ಎಮ್ಮೆ ಸಗಣಿನೂ ಕ್ಲಿಯರ್ ಆಯಿತು. ಅಲ್ಲಿಗೆ ನಮ್ಮ ಮನೆಯವರು ಹಸುಗಳ್ನ ಕಟ್ಟೋಕ್ಕೆ ಬಂದರು. ಒಳಗಿದ್ದ ಕುರಿ ಮರಿಗಳ್ನ ಆಚೆ ಕಟ್ಟಿದೆ. ಸೊ ಅದೇ ಗ್ಯಾಪಲ್ಲಿ ನಮ್ಮ ಮನೆಯವರು ಹಸುಗಳ್ನು ಎಲ್ಲ ಕಟ್ಟಿದ್ರು. ಒಂದೊಂದು ಹಸು ಇತ್ತು. ಸೊ ಅದನ್ನು ನಾನೇ ಕಟ್ಟಿ ನಮ್ಮ ಮನೆಯವ್ರಿಗೆ ಬಿಟ್ಕೊಟ್ರೆ. ಸೊ ಅವರೇ ಹೋಗಿ ಕಟ್ಟಿದ್ರು. ಅಲ್ಲಿದ್ದ ಸಗಣಿ ಒಂದರಿಂದ 2-3-4 ತಟ್ಟಿ ಆಗುತ್ತೆ. ಸೊ 3-4 ತಟ್ಟಿ ಸಗಣಿನೂ ತುಂಬಿ ಅಜ್ಜಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ವೆಯ್ಟ್ ಮಾಡಿ. ಸೊ ಅಜ್ಜಿ ನೀಟಾಗಿ ತುಂಬಾದಮೇಲೆ ಅಜ್ಜಿ ಹೆಲ್ಪ್ ತೊಗೊಂಡು ತಿಪ್ಪಿಗೆ ಹಾಕಿ ಬಂದೆ. ಸೊ ಅಷ್ಟೊತ್ತಿಗೆ ನಮ್ಮ ಮನೆಯವರಲ್ಲಿ ಸಗಣಿ ಹಸುಗೇನು ಬೂಸ ಏನು ಕಲಿಸಿದ್ರು. ಸೊ ಕಲಸಿ ಅಲ್ಲಿ ಹಾಲು ಕರೆಕ್ಟ್ ರೆಡಿ ಮಾಡ್ತಿದ್ರು. ನಾನು ಕೈಗಳು ತೊಳ್ಕೊಂಡೋಗಿ ಒಂದು ಕಪ್ ತೊಗೊಂಡು ಬಂದೆ. ಯಾಕೆ ಈ ಕಪ್ಪು ಅಂತಂದರೆ ಬಕೆಟಲ್ಲಿ ಅವರೇ ಹಿಡ್ಕೊಂಡ್ರೆ ಕಪ್ಪ ಒಳಗೆ ಇಟ್ಕೊಂಡ್ರೆ ನನ್ನ ಮಗಳು ಚಿಕ್ಕಮ್ಮಂಗೂ ಮತ್ತು ನನ್ನ ಮಗನಿಗೂ ಹಾಲು ಬೇಕು. ಸೊ ಆ ಹಾಲಿಗೋಸ್ಕರ ಎತ್ತಿಟ್ಟು ಬಂದೆ. ಸೊ ನೆಕ್ಸ್ಟ್ ಅವ್ರ ಜೊತೆ ಹಾಲು ಕರೆಕ್ಟ್ ಕೂಡ ಜಾಯ್ನ್ ಆದೆ. ಯಾಕೆಂದರೆ ನಾವು ಎಮ್ಮೆ ಹಾಲನ್ನ ಮಕ್ಕಳಿಗೆ ಬಳಸ್ತಿಲ್ಲ. ಸೊ ಇನ್ನೂ ಅದಕ್ಕೆ ಹಸು ಹಾಲು ಬಳಸ್ತಿದ್ದೀವಿ. ಸೊ ಅದ್ರ ಜೊತೆ ಒಂದು 10 ನಿಮಿಷಕ್ಕೆ ಹಾಲು ಕರೆದಿದ್ದಾಯಿತು. ಆದರೆ ಇನ್ನೊಂದು ಹಸುದು ಹಾಲು ಬಾಕಿ ಇತ್ತು. ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನು ಮಾಡೋಕ್ಕಾಗುತ್ತೆ ಅಂತ ಅಡುಗೆ ಶುರು ಮಾಡುವ ಅಂತ ಬಂದೆ. ಈ ಕಡೆ ಇಂಡಕ್ಷನ್ ಸ್ಟವ್ ಮೇಲೆ ಸಾಂಬಾರ್ಗೆ ಇಟ್ಟಿದ್ದೆ. ಈ ಕಡೆ ಕಾಫಿಗೆ ಮತ್ತೆ ಅದೇ ಪಲಾವು ಹೆಚ್ಕೊಂಡಿದ್ದೆ. ಚಕ್ಕೆ ತಗೊಂಡು ಕೋಲ್ ಕೂಡ ಮಾತಾ ಕೇಳ್ಬಿಟ್ಟಿದ್ದೆ. ಏನು ಹೇಳ್ತಾಳೆ ಕೇಳುವ. ಚಕ್ಕೆ ಅವಾಗ್ಲಿದ್ದು ಕೋಲ್ ಅಂದಲ್ವಾ. ಕೊನೆಗೂ ಚಕ್ಕೆನಕ್ಕೆ ಬರಲಿಲ್ಲ. ಅವಳ ಅಕ್ಕ ಅಂತಾನೆ ಇದ್ಲು. ಸರಿ ಹೋಗುವ ಅಂತ ಅವಳನ್ನ ಕಳಿಸಿ ನಾನು ಮುಂದುವರಿಸ್ದೆ. ಸೊ ನನ್ನ ಪಲಾವ್ಗೆ ಹೆಚ್ಕೊಂಡಿದ್ದು ಎಲ್ಲದು ಗ್ರೈಂಡ್ ಮಾಡೋಕ್ಕೆ ಅಂತ ಹೇಳಿ ಜಾರ್ಗೆ ಹಾಕಿದೆ. ಸೊ ಎಲ್ಲದು ಹೆಚ್ಕೊಂಡು ರುಬ್ಕೋಬೇಕಿತ್ತು. ರುಬ್ಕೊಂಡಾಯಿತು. ಸೊ ಅದ್ರ ಜೊತೆ ಒಗ್ಗರಣೆಗೂ ಹಾಕಿ ಪಲಾವ್ ಒಂದು 70% ರೆಡಿ ಆಯ್ತು. ಇನ್ನೇನು ಕೂಗಬೇಕಿತ್ತು. ಸೊ ಲಿಡ್ ಕ್ಲೋಸ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಆ ಕಡೆ ನಮ್ಮ ರಾಗಿ ತುಂಬಕ್ಕೆ ಬಂದವ್ರದ್ದು ಅದೇ ಆಗ್ತಾ ಬಂದಿತ್ತು. ಸೊ ನನ್ನ ತಿಂಡಿ ಆಯಿತು. ಅವ್ರು ಕೂಡ ನಾನು ಅಡುಗೆ ಮಾಡೋದೊತ್ತಿಗೆ ಅಮ್ಮ ಅಷ್ಟೊತ್ತಿಗೆ ಅವ್ರಿಗೆಲ್ಲ ಬಡಿಸಿದ್ರು. ಸೊ ಅವ್ರು ತಿಂತಿದ್ರು. ನನ್ನ ಮಗಳು ಸ್ಪೂನ್ ಕೂಡ ಮಾಡ್ತಿದ್ಲು. ಅವಳೇ ಬಾಯಿಲಿಂದ ಕೇಳಿದ್ರೆ ಚಂದ. ಅದೇನು ಹೇಳ್ತಾಳೆ ಕೇಳುವ ಬನ್ನಿ. ಸೊ ಅವಳು ಸ್ಪೂನ್ ಬೇಕು ಅಂತಿದ್ಲು. ಅಷ್ಟೊತ್ತಿಗೆ ಬ್ರದರ್ಸ್ ಎಲ್ಲ ಬಂದರು. ಸೊ ಅಣ್ಣ ಊಟ ಮಾಡಿದ್ರು. ಸೊ ನಮ್ಮ ಮನೆಯವರು ಈಗ ತಾನೇ ಕೂತಿದ್ರು. ಏಕೆಂದರೆ ಟ್ಯಾಕ್ಟ್ರಿ ಲೋಡಾಗಿ ತಗೊಂಡೋಗ್ಬೇಕು ಅಂತ. ಸೊ ಅಪ್ಪಾಜಿನೂ ಜೊತೆಗೆ ಹೋದ್ರ ಕಾರಣ ನನಗೆ ಈ ಹಸು ನನ್ನ ಜವಾಬ್ದಾರಿಯಾಗಿತ್ತು. ಹಸ್ಗಳನ್ನ ಅಪ್ಪಾಜಿ ಒಂದೆರಡನ್ನ ಅಲ್ಲಿಗೆ ತೋಟಕ್ಕೆ ಹೋಗಿ ಬಂದಿದ್ರು. ಇದನ್ನು ನಾನು ಹೊಡ್ಕೊಂಡು ಹೋಗ್ಬೇಕಿತ್ತು. ಸೊ ನಾವು ಮೊಬೈಲ್ ಹಿಡ್ಕೊಂಡು ಸ್ವಲ್ಪ ಗಾಬರಿ ಬಿತ್ತು. ಆಮೇಲೆ ಅಕ್ಕ ನಮ್ಮವಳೆ ಅಂತ ಸುಮ್ಮನಾಯಿತು. ಸೊ ನಮ್ಮ ಹಸುವಿನ ನಡಿಗೆ ಹೀಗಿತ್ತು. ಹೇಗಿತ್ತು ಅಂತ ಈ ಒಂದು ಝಲಕ್ ತೋರಿಸ್ತೀನಿ, ನೋಡ್ಕೊ. ಅದು ನಮ್ಮ ವರಮಹಾಲಕ್ಷ್ಮಿ ನಡೀತಾ ಇದ್ಲು. ಸೊ ಅವಳನ್ನ ಕರ್ಕೊಂಡೋಗಿ ನಮ್ಮ ತೋಟಕ್ಕೆ ಬಿಟ್ಟು ಬಂದೆ. ಸೊ ಇಲ್ಲಿ ನಮ್ಮ ಎನಿಮಿ ಇದ್ದಾಳೆ, ಅವಳೇ ಇವಳು. ಬಟ್ ಮುದ್ದಾಗಿ ವೈಟ್ ಕಾಣ್ತಾಳೆ, ಚೆನ್ನಾಗಿ ಕಾಣ್ತಾಳೆ ಅಂತ ಮುಟ್ಟಕ್ಕೆ ಹೋದ್ರೆ ಗುರ್ರ ಅಂತಾಳೆ. ಅದಕ್ಕೆ ಇವಳಂದರೆ ಆಗಲ್ಲ. ಸೊ ಅವ್ರಿಗೆಲ್ಲ ಫ್ರೆಶ್ ಮೇವು ತಣ್ಣಗಿರತ್ತೆ ಕಟ್ಟಿದ್ರೆ ಇವ್ರಿಗೆ ಅಲ್ಲಿರೋ ಕೇಜ್ ಮೇವು ಹಾಕಬೇಕಿತ್ತು. ಸೊ ಅದಕ್ಕೆ ಮೇವು ತಗೊಂಡೋಗಿ ಕಟ್ ಮಾಡಿ ಹಾಕುವ ಅಂತ ಬಂದೆ. ಇಲ್ಲಿ ಮೇವಿತ್ತು, ಮೇವು ಕಟ್ ಮಾಡಿ ಹಾಕ್ತಿತ್ತು. ಸೊ ತಿಂತಾ ಇಲ್ಲೋ ಹತ್ರಕ್ಕೆ ಹೋಗಿಲ್ಲ. ಏನು ಲುಕ್ ಮಾಡಿ ನೋಡಬೇಕು, ಸೈಡಿಗೆ ಬರಬೇಕಷ್ಟೇ. ಅಂಥ ಮಹಾತಾಯಿ ಇವಳು. ಸೊ ಇಲ್ಲೋ ಬಂಥ ಮಹಾಪುರುಷ ಪುಣ್ಯಕಥೆ ಇದ್ದಾಳೆ ಇಲ್ಲಿ. ಸೊ ಇವಳಿಗೆ ಮೋಸ ಕೊಟ್ಟರೆ ಈಗ ತಿಂತಾಳೆ, ಮೊಸರು ಕೊಟ್ಟರೆ ಚೆನ್ನಾಗಿ ಎಳ್ಕೊತಾಳೆ. ಬಟ್ ಹಾಲು ಮಾತ್ರ ಕರ್ಕೊಳಂಗಿಲ್ಲ ನಾನು. ಅಂಥ ಮಹಾತಾಯಿ ಇವಳು. ಇನ್ನೊಬ್ಬರಿದ್ದಾರೆ ಮಹಾಸಾತ್ವಿ. ಸೊ ಇವರು ಒಂಥರ ಮುದ್ದಾಗಿದ್ದಾರೆ. ಈಗ
ಗರ್ಭಿಣಿಯವರು. ಸೊ ಇವ್ರಿಗೆ ನಾವು ಫೀಲ್ಡಿಗೆ ಅಂತಿದ್ದೀವಿ ಹಾಲು ಕರೆಯೋಕ್ಕೆ, ನೋಡುವ ಹೆಂಗೆ ಮಾಡ್ತಾರೆ ಅಂತ ಫ್ಯೂಚರಲ್ಲಿ. ಸೊ ಇಲ್ಲಿಂದ ನಾವು ಜಾಗ ಖಾಲಿ ಮಾಡಿದ್ದೆ, ನಮ್ಮ ಡ್ಯೂಟಿಗೆ ಜಾಯ್ನ್ ಆದವು. ಅದು ಏನಂದರೆ ಇಲ್ಲಿ ಮೇವು ಕೊಯ್ಯಬೇಕಿತ್ತು. ಸೊ ಮೇವು ಕೊಯ್ಯೋದಕ್ಕೋಸ್ಕರ ನಾನು ಈ ಥರ ವೇಷ ಹಾಕ್ಕೊಂಡೆ. ಯಾಕೆ ಅಂದರೆ ಈ ನೇಪಿಯರ್ ಭಾಳ ಡೇಂಜರ್. ಸೊ ನನ್ನ ಯಾವುದೇ ಸ್ಕಿನ್ ಡ್ಯಾಮೇಜ್ ಆಗಬಾರ್ದಂತ ನಾನು ಈ ವೇಷ ಧರಿಸ್ಕೊಂಡು ಮೇವು ಕಟ್ ಮಾಡೋಕ್ಕೆ ಅಂತ ಬಂದೆ. ಸೊ ಇದು ಪರವಾಗಿಲ್ಲ. ಇನ್ನೂ ಒಂದು ಕಡೆ ಆ ಕಡೆ ಮಹಾಪುರುಷ ಅಂತಂದು ನನ್ನ ಹಿಂದಿದೆ, ಅದನ್ನು ಕೊಯ್ಯೋದು ಭಾಳ ಕಷ್ಟ, ಯಾಕೆಂದರೆ ಭಾಳ ಶಾರ್ಪ್ ಇದೆ. ಸೊ ಎಲ್ಲೆಲ್ಲಿ ಕುರುಪ್ ಬೀಳ್ತಾವೋ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಸೇಫ್ಟಿಗೆ ಈ ಥರ ಮೇವು ಕಟ್ ಮಾಡ್ತೀನಿ. ನಾನು ಯಾವಾಗ ಬಂದರೂ ಈ ಥರನೇ ಕಟ್ ಮಾಡ್ಕೊಳ್ತೀನಿ. ಸೊ ನಾನು ಮೇವು ಒಂದು 3 ಬೇಕಿತ್ತು. ಸೊ ಕಟ್ ಮಾಡಿ ಅಂತಕ್ಕೆ ಬಂದೆ. ಸೊ ಅಮ್ಮ ಮನೆ ನಮ್ಮ ಜೊತೆಗೆ ಅಮ್ಮನ ನಾನು ಒಳಗೆ ಮನೆಗೆ ಅಡಗ್ತೀವಿ ಅಂತ ಹೇಳ್ಕೊಂಡು. ಸೊ ಇವರೇ ನೋಡಿರಿ ಮಹಾಪುರುಷರು ನಾನು ಹೇಳಿದ್ದು. ಅಂದರೆ ಒಂಥರ ಸೈಲೆಂಟ್ ಕಿಲ್ಲರ್ ಇದ್ದಂಗೆ ಸೈಲೆಂಟಾಗಿ ಇರ್ತಾರೆ. ನಾವು ಕೂದಿದ್ದು ನಮ್ಮನ್ನು ಚೆನ್ನಾಗಿ ಕುರುಪಾಗ್ತಿರ್ತಾರೆ. ಸೊ ಇಷ್ಟು ಕೊಯ್ದಿದ್ದೆ, ಬಟ್ ಸಖತ್ ಭಾರ ಇತ್ತು. ಎತ್ಕೊಂಡು ಹೋಗೋದು ನನಗೆ ಬ್ರಹ್ಮಾಂಡನೇ ಕಂಡೋಗೋ ಥರ ಆಯಿತು. ಸೊ ನಮ್ಮ ಮನೇಲಿ ಒಂದ್ಸರಿ ನಂಗೆ ಡೌಟ್ ಬರುತ್ತೆ, ಆಮೇಲೆ ನಮ್ಮ ಮನೇಲಿ ಅಂದರೆ ಮಿಸ್ ಆಗ್ಬಿಟ್ಟು ನೇಪಿಯರ್ ಬದಲು ಕಬ್ಬು ಹಾಕ್ಬಿಟ್ರ ಅಂತ. ಇಷ್ಟು ಉದ್ದ ಬೆಳೆದಿದೆ ಗುರು, ಕೊಯ್ಯೋಕ್ಕೂ ಮತ್ತು ಎತ್ಕೊಂಡು ಹೋಗೋಕ್ಕೂ ಭಾಳ ವ್ಯಥೆ ಅನ್ನೋದಕ್ಕಿಂತ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿದೆ. ಇನ್ನೊಂದೆರಡು ಹಸು ತರಬಾ ಅನಿಸುತ್ತೆ. ಹೊತ್ಕೊಂಡು ಹೋಗಿ ಮನೆಗೆ ಹಾಕಿ ಕೈ ತೊಳ್ಕೊಂಡು ಹೋಗ ಇರೋ ಹಸುನು ಮಾರ್ಬಿಡವ ಅನ್ನೋ ಅಷ್ಟು ಬೇಜಾರಾಗುತ್ತೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಕೈ ಎಲ್ಲೆಲ್ಲ ನಮಗೆ ಗೊತ್ತಿಲ್ಲ ಜಾಗದಲ್ಲೆಲ್ಲ ಕೊಯ್ಕೊಂಡಿರ್ತದೆ ಕೈಯು. ಸೊ ಈ ಥರ ತಗೊಂಡು ಬಂದುಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಸಮಸ್ಯೆ ಆಗುತ್ತೆ, ಏನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಮೇವು ಕೊಯ್ಯೋವರೆಗೂ ಅಷ್ಟೇ ಹಾಲು ಚೆನ್ನಾಗಿ ಕೊಟ್ಟಾಗ ಖುಷಿ ಆಗುತ್ತೆ. ಸೊ ಅದ್ರ ಮುಂದೆ ಇದೇನೂ ಇಲ್ಲ ಅಂತ ಹೊರಟ್ವಿ. ಆ ಗೆಟಪ್ ಬೇರೆ ಈ ಗೆಟಪ್ ಬೇರೆ. ಅಷ್ಟೊತ್ತಿಗೆ ಹಸುಗಳು ಬಂದು ನಮ್ಮ ಅಪ್ಪಾಜಿನೂ ಬಂದು ಎಲ್ಲ ಆಗಿ ಹಾಲು ಕರೆದಾಕಿ ನಾನು ನಮ್ಮೂರಿಗೆ ಹೊರಟಿದ್ದೆ. ಕಾರಣ ಇಷ್ಟೇ, ನನ್ನ ಮಗ ಊರಲ್ಲಿದ್ದ, ಅವನ್ನ ಮತ್ತೆ ನಮ್ಮೂರಿಗೆ ಕರ್ಕೊಂಬರೋಕ್ಕೆ ಅಂತ ಹೇಳಿ ನನ್ನ ಫ್ಯಾಮಿಲಿ ಅಂದರೆ ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಗಳು ಹೊರಟಿದ್ವಿ ನಮ್ಮ ಊರಿಗೆ. ಸೊ ನಮ್ಮೂರಿಗೆ ನಮ್ಮ ಪಯಣ ಸಾಗ್ತಾ ಇತ್ತು. ಬನ್ನಿ ಹೋಗುವ ನಮ್ಮ ಊರಿಗೆ. ನಾನು 5:30 ಆಗಿತ್ತು. ಕರೆದಾಕಿ ಹಾಲು ಡೈರಿಗೆ ಹಾಕೋದು ನಾವು ಹೊರಟ್ವಿ. ನನ್ನ ಮಗಳು, ನಾನು, ನಮ್ಮ ಮನೆಯವರು ಹೊರಟಿದ್ವಿ. ಅವಳು ಏನೋ ಅಲ್ಲಿಂದ ಬಂದವಳು ಮತ್ತೆ ಡ್ಯೂಟಿಗೆ ಜಾಯ್ನ್ ಆದೆ. ಹೆಂಗೆ ಅಂದರೆ ಈ ಥರ. ಸೊ ಏನು ಮಾಡಬೇಕಂತಂದರೆ, ಯಾಕಂದರೆ ಈ ಥರ ವೇಷ ಇಲ್ಲಿ ನೇಪಿಯರ್ ಇದೆ, ನೇಪಿಯರ್ನ ಕಟ್ ಮಾಡಬೇಕು. ನೇಪಿಯರ್ ಕಟ್ ಮಾಡೋಕ್ಕೂ ನನ್ನ ಕೈಲಿ ಕೆಲವೊಂದಷ್ಟು ಕುರುಪುಗಳು ಬೀಳ್ತವೆ. ಸೊ ಅದನ್ನು ಅದರಿಂದ ಸೇಫ್ಟಿಗೋಸ್ಕರ ನಾವು ಈ ಥರ ಮನೆಗೆ ವೇಷ ಹಾಕೊಂಡು ಸಣ್ಣಗೆ ಬಂದುಬಿಟ್ರಲ್ಲ ಅದು ಈಗೇನು ಅನ್ಸಲ್ಲ, ಒಂಥರ ಖುಷಿ ಆಗಿದೆ ಅವನಿಗೆ. ವಿಡಿಯೋ ಮಾಡೋದು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿ ಕಟ್ ಮಾಡುವ ಅದು ಈ ಥರ ತೋರಿಸ್ತೇವೆ. ಈಗ ವಿಡಿಯೋ ಮಾಡಿದೆ, ಬಟ್ ಅವರು ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ. ಸೊ ನಾವು ಊಟ ಮಾಡಿಕೊಂಡು ಹೊರಟೆಲ್ಲ 8:30 ಆಗಿತ್ತು. ಅಪ್ಪ ಮಕ್ಕಳು ರೆಡಿಯಾಗಿ ಹೊರಟಿದ್ರು. ಸೊ ನಾನು ಕೂಡ ಹೊರಟೆ. ಅಲ್ಲಿ 9:30 ಆಗಿತ್ತು ಊರಿಗೆ ಬಂದಾಗ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಈ ಥರ ವೀಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.